राज्यात भाजपच्या कारभारातही मुख्यमंत्री बदल झाले आहेत। सर्व सरकारमध्ये अशा चर्चा सामान्य असतात असे विधान परिषद सदस्य यतींद्र सिद्धरामय्या यांनी सांगितले। गुरुवारी बैलहंगल तालुक्यातील नयानगर येथे पत्रकारांशी बोलताना ते म्हणाले की काँग्रेसमधील अंतर्गत घडामोडींवर हायकमांड योग्य निर्णय घेईल आणि आम्ही त्याचे पालन करू। मंत्रिमंडळ फेरबदल हा देखील एक सामान्य प्रक्रिया असल्याचे त्यांनी स्पष्ट केले। ನಮ್ಮ ಈ ನಯಾನಗರದಲ್ಲಿರುವಂತಹ ಈ ಒಂದು ಸುಖದೇವಾನಂದ ಸಿದ್ಧಾಶ್ರಮ ಇಲ್ಲಿ ಮಠದವರು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೇನೆ ಹಲವಾರು ಬಡ ಯುವಕ ಯುವತಿಯರಿಗೆ ಸಾಮೂಹಿಕ ಸರಳ ವಿಹಾರ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ। ಸೊ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ। ಸೊ ಹಾಗಾಗಿ ಇಲ್ಲಿನ ಗುರುಗಳಾದಂಥ ಅಭಿನವ ಸಿದ್ಧಲಿಂಗ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಕರೆದಿದ್ದರು। ಆದರೆ ಮುಖ್ಯಮಂತ್ರಿಗಳು ಮೊದಲೇ ಬೇರೆ ಕಾರ್ಯಕ್ರಮ ಒಪ್ಕೊಂಡಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ। ಅವ್ರ ಪ್ರತಿನಿಧಿಯಾಗಿ ನಾನು ತಂದೆಯವರ ಅವಧಿಯಲ್ಲಿ 3 ವರ್ಷಗಳಿಂದ ನಿರಂತರ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ। ಸೊ ಸ್ವಾಮಿಗಳ ಪ್ರಾರ್ಥನೆ ಕೂಡ ಅದಕ್ಕೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೂ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ। ತಂದೆಯವರ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ರಾಜ್ಯದಲ್ಲಿ ಸುಭಿಕ್ಷೆ ಇರಲಿ, ಮಳೆ ಬೆಳೆ ಚೆನ್ನಾಗಾಗಿ ಎಲ್ರಿಗೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂಡು 5 ವರ್ಷಗಳ ಕಾಲ ಯಾವುದೇ ಗೊಂದಲ ಇಲ್ಲದೆ ತಂದೆಯವರ ಮುನ್ನಡೆಸ್ಕೊಂಡು ರಾಜ್ಯ ಹೋಗಲಿ ಅನ್ನುವಂಥದ್ದು ಕೂಡ ಬಹಳಷ್ಟು ಜನ ಸ್ವಾಮಿಗಳದ್ದು ಅದೆಲ್ಲ ನಮ್ಮ ವೈಯಕ್ತಿಕ ಬೇಡಿಕೆಗಳು। ಬಟ್ ಅದಕ್ಕಿಂತ ಹೆಚ್ಚಾಗಿ ರಾಜ್ಯ ಜನಕ್ಕೆ ಒಳ್ಳೆಯದಾಗಲಿ ಅಂತ ಮುಖ್ಯವಾಗಿ ಬೇಡ್ಕೊಳ್ಳುವಂಥದ್ದು। ಮತ್ತು ಇನ್ನು ಅವರ 5 ವರ್ಷ ಪೂರೈಕೆ ಬಗ್ಗೆ ಅವರೇ ಮುಖ್ಯಮಂತ್ರಿಗಳೇ ಮಾತನಾಡಿದ್ರು। ಸೊ ಅದ್ರ ಬಗ್ಗೆ ಮಾತನ್ನ ಹೆಚ್ಚು ಪದೇ ಪದೇ ಆಗಿ 136 ಶಾಸಕರು ಇದ್ರೂ ಕೂಡ ಚರ್ಚೆಗಳು ಪದೇ ಪದೇ ಬರ್ತಾ ಇದೆ। ಎಲ್ಲ ಸರ್ಕಾರಗಳ ಟೈಮಲ್ಲೂ ಕೂಡ ಇದ್ದೇ ಇರುತ್ತೆ। ನಮ್ಮ ಸರ್ಕಾರ ಏನು ಇದಕ್ಕಿಂತ ಹೊರತಾಗಿಲ್ಲ। ಕಳೆದ ಬಾರಿ BJP ಇದ್ದಾಗ ಆಗಲೂ ಕೂಡ ಅದೇ ರೀತಿ ಆಗಿತ್ತು ತಾನೆ, ಆಗಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದ್ರು। ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಯಾರ್ಯಾರು ಆಕಾಂಕ್ಷಿಗಳಿರ್ತಾರೆ ಅವರು ಅದನ್ನು ಕೇಳ್ತಿರ್ತಾರೆ। ಸೊ ಅದರೊಳಗೆ ನಮ್ಮ ಸರ್ಕಾರ ಅದನ್ನು ಗೊತ್ತಾಗುತ್ತೆ। ಇವರು ಹೇಳ್ತಾರೆ ಲಕ್ಷ್ಮಣ್ ಸವದಿ ಅವರಾಗಲಿ ಸತೀಶ್ ಜಾರಕಿಹೊಳಿ ಅವರಾಗಲಿ ಗೊಂದಲ ಆಗ್ತಾ ಇದೆ, ಪದೇ ಪದೇ ಗೊಂದಲ ಆಗ್ತಾ ಇದೆ। ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬಾರ್ದು, ಈ ಗೊಂದಲವನ್ನು ಇತ್ಯರ್ಥ ಮಾಡಬೇಕು। ಈಗ ಗೊಂದಲನ ಇತ್ಯರ್ಥ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ। ಸೊ ಹೈಕಮಾಂಡ್ ಅವರು ಅದ್ರ ಬಗ್ಗೆ ಸೂಕ್ತವಾಗಿ ನಿರ್ಧಾರ ತಗೊಂಡು ಏನು ಹೇಳ್ತಾರೆ ಗೊಂದಲ ಕೊನೆ ಮಾಡೋದಕ್ಕೆ, ಸೊ ಅದ್ರ ಪ್ರಕಾರ ಎಲ್ಲ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಜೊತೆಗೆ ಎಲ್ಲವೂ ಸಚಿವ ಸಂಪುಟ ಸೇರಿದಂತೆ ಬದಲಾವಣೆ ಆಗಬೇಕು, ಹೊಸ ಮುಖಗಳು ಬರಬೇಕು ಅಂತ। ಈಗ ಪ್ರತಿ ಸರ್ಕಾರದ ಅರ್ಧ ಅವಧಿ ಆದಮೇಲೆ ಸಂಪುಟ ಪುನರ್ರಚನೆ ಮಾಡುವಂಥದ್ದು ವಾಡಿಕೆ ಇರುವಂಥದ್ದು। ಸೊ ಹಾಗಾಗಿ ಎಷ್ಟೋ ಜನ ಶಾಸಕರಿಗೂ ಕೇಳ್ಕೊಂಡಿರ್ತಾರೆ। ಸೊ ಅದೇನು ಹೊಸ ಬೇಡಿಕೆ ಏನಲ್ಲ। ಸೊ ಆದರೆ ವರಿಷ್ಠರು ಅದ್ರ ಬಗ್ಗೆ ಸೂಕ್ತವಾದ ನಿರ್ಧಾರ ತಗೊಳ್ತಾರೆ। ದೆಹಲಿಗೂ ಕೂಡ ಕೆಲವೊಂದು ಶಾಸಕರು ಹೋಗಿದ್ದು ಸರ್। ಹೌದು, ನಾನು ಹೇಳೋದಲ್ಲ, ಪ್ರತಿಯೊಂದು ಸರ್ಕಾರದ ಅರ್ಧ ಅವಧಿ ಆದಮೇಲೆ ಶಾಸಕರು ಯಾರು ಮಂತ್ರಿಗಳಾಗಿಲ್ಲ ಅವರು ಕೂಡ ಮಂತ್ರಿಗಳಾಗಬೇಕು ಅನ್ನೋ ಅವಕಾಶ ಕೇಳ್ತಾರೆ। ಅದೇನು ಹೊಸದಾಗೇನಲ್ಲ। ಸೊ ಈ ಸರಿ ಕೂಡ ಅದನ್ನೇ ಕೇಳಿದ್ದಾರೆ। ಬಟ್ ಅದ್ರ ಬಗ್ಗೆ ವರಿಷ್ಠರು ಸರಿಯಾದ ತೀರ್ಮಾನ ತಗೊಳ್ತಾರೆ। ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ತಂದೆಯವರು ಮುಖ್ಯಮಂತ್ರಿಗಳಾಗಿರೋ ತನಕ ನಾವು ಯಾವುದೇ ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅಂತ ಜನ ಬಯಸಿದ್ದಾರೆ ಸರ್, ಯತೀಂದ್ರ ಅವರು ಆಗಲಿ ಅಂತ ಜನ ಬಯಸಿದ್ರು ಅಷ್ಟೇ। ನಮ್ಮ ಕುಟುಂಬದಿಂದ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ನಾನು ಸಚಿವ ಸ್ಥಾನಕ್ಕೆ ಕೇಳೋದು ಸರಿಯಲ್ಲ। ಸೊ ನನಗಿಂತ ಅರ್ಹರಾಗಿರೋರು ಮತ್ತು ಪಾಪ ಅನುಭವ ಇರುವಂಥವ್ರು ಸೀನಿಯರ್ಗಳು ಇರ್ತಾರೆ। ಸೊ ಅವ್ರಿಗೆ ಅವಕಾಶ ಸಿಗಬೇಕು, ಸೊ ಬೇರೆಯವ್ರಿಗೆ ಸಿಗಲಿ। ಹೊಸಬರಿಗೂ ಕೂಡ ಅವಕಾಶ ಕೊಡಲಿ ಅನ್ನೋ ಈಗಾಗಲೇ ಹೊಸ ಶಾಸಕರು ಕೂಡ ಹೋಗಿ ಕೇಳಿದ್ದಾರೆ। ಯಾವುದೇ ಒಂದು ಕ್ಯಾಬಿನೆಟಲ್ಲಿ ಯಾವಾಗಲೂ ಹಾಗೆ ಅನುಭವ ಇರೋರು ಇರ್ತಾರೆ ಮತ್ತು ಹೊಸ ಶಾಸಕರು ಕೂಡ ಸೇರಿಸ್ಕೊಂಡಿರ್ತಾರೆ। ಅದೇ ರೀತಿ ಎಲ್ಲರೂ ಕೂಡ ಸಂಪುಟ ರಚನೆ ಮಾಡುವಂಥದ್ದು। ಸೊ ಈ ಬಾರಿನೂ ಅದನ್ನು ಮಾಡ್ತಾರೋ ಮಾಡ್ತಾರೆ ಅಂತ ಅನ್ಸುತ್ತೆ। ಸತೀಶ್ ಜಾರಕಿಹೊಳಿ ಅವರಿಗೆ ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡೋಕ್ಕಾಗಲ್ಲ। ಯಾಕೆಂತಂದರೆ ಇದು ಎಲ್ಲ ನಮ್ಮ ವರಿಷ್ಠರು ನಾಯಕರು ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು। ಅದ್ರೊಳಗೆ ನನ್ನ ಪಾತ್ರ ಏನೂ ಇರಲ್ಲ। ಸೊ ಹಾಗಾಗಿ ಅದ್ರ ಬಗ್ಗೆ 2 ಉಪಚುನಾವಣೆ ಆಗಿದ್ದಾವೆ। 2 ಉಪಚುನಾವಣೆಯಲ್ಲಿ ಹೆಂಗಿದೆ, ಗೆಲ್ತೀರಿ ಹೆಂಗೆ? ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೇ 10 ದಿವಸಗಳ ಕಾಲ ಪ್ರಚಾರ ಕೈಗೊಂಡಿದ್ದೆ। ಯಾಕೆಂದರೆ ನಮ್ಮ ಹೈಕಮಾಂಡ್ ಅವರು ಹೇಳಿದರು, ACC ಸೂಚನೆ ಕೊಟ್ಟಿದ್ದರು ಒಂದು ಕ್ಷೇತ್ರದಲ್ಲಿ 10 ದಿವಸ ಇರಬೇಕು ಅಂತೇಳಿ। ಸೊ ಅಲ್ಲಿ ವಾತಾವರಣ ಚೆನ್ನಾಗಿತ್ತು, ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಒಲವು ತೋರಿಸ್ತಾ ಇದ್ರು। ಸೊ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ। ದಾವಣಗೆರೆ ಉಪಚುನಾವಣೆಯಲ್ಲೂ ಕೂಡ ಅಲ್ಲಿ ಯಾರು ಪ್ರಚಾರ ಮಾಡಿದ್ರು ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ
ನಮ್ಮ ಕಾರ್ಯಕರ್ತರು ಅವರು ಕೂಡ ಅಲ್ಲಿ ಒಳ್ಳೆ ರಿಪೋರ್ಟೇ ಕೊಡ್ತಾ ಇದ್ದಾರೆ. ಅಲ್ಲೂ ನಾವು ಗೆಲ್ತೀವಿ ಅನ್ನೋ ಭರವಸೆ. ರಿಸಲ್ಟೇ ಬಂದಿಲ್ಲ ಸರ್, ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ನಾಯಕರುಗಳು ಒಟ್ಟಾಗಿ ಪ್ರಚಾರ ಮಾಡಿದ್ದಾರೆ. ವರಿಷ್ಠರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ. ನಾನು ದಾವಣಗೆರೆ ಉಪಚುನಾವಣೆಗೆ ಪ್ರಚಾರಕ್ಕೆ ಹೋಗಿರಲಿಲ್ಲ. ಸೊ ವರಿಷ್ಠರಿಗೆ ಅವ್ರಿಗೆ ಮಾಹಿತಿ ಇರೋ ಏನು ಮಾಹಿತಿ ಇದೆಯೋ ಅದ್ರ ಪ್ರಕಾರ ಅವ್ರು ತೀರ್ಮಾನ ತೊಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ತಲೆದಂಡ ಆಗುತ್ತೆ ನಾನು ಹೇಳೋದ್ನಲ್ಲ, ಅದ್ರ ಬಗ್ಗೆ ನಾನು ಏನೂ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಜಮೀರ್ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರು, ಅವ್ರು ಯಾವಾಗಲೂ ಕೂಡ ಪಕ್ಷಕ್ಕೆ ಅಸೆಟ್ಟೆ. ಅವರು ಕೂಡ ದಾವಣಗೆರೆ ಉಪಚುನಾವಣೆ ಪ್ರಚಾರ ಮಾಡಿದರು, ಬಾಗಲಕೋಟೆಗೂ ಬಂದು ಪ್ರಚಾರ ಮಾಡಿದರು. ಸೊ ನನಗೆ ಅವರು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದೇ ತಪ್ಪಾಯ್ತಾ ಅನ್ನುವಂಥದ್ದು. ಏನಕ್ಕೆ ತಪ್ಪಾಗಿರುತ್ತೆ? ಅದೇನು ತಪ್ಪಿಲ್ಲ. ಅದಕ್ಕೆ ತಲೆದಂಡ ಆಗ್ತಿದೆ. ಏನಕ್ಕೆ ತಲೆದಂಡ? ನಾನು ಹೇಳಿದ್ನಲ್ಲ, ತಲೆದಂಡ ಸುಮ್ಮನೆ ಮಾಡಿಲ್ಲ. ಹೈಕಮಾಂಡ್ ಅವರಿಗೆ ಯಾವುದಾದ್ರೂ ಸ್ಪಷ್ಟವಾದಂಥ ಮಾಹಿತಿ ಇರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿರ್ತಾರೆ. ಸೊ ಆ ಮಾಹಿತಿ ನನಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್. ವಿನಯ್ ಕುಲಕರ್ಣಿ ಅವ್ರಿಗೆ ಕೋರ್ಟ್ ಇವಾಗ ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳಿದೆ. ಬಟ್ ಆದರೆ ಹೈಯರ್ ಕೋರ್ಟ್ಗೆ ಅಪೀಲ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡೋಣ ಏನಾಗುತ್ತೆ. राज्यात सुख समृद्धी, चांगला पाऊस व भरघोस पिकांसाठी प्रार्थना करतो. मुख्यमंत्री सिद्धरामय्या यांनी 5 वर्षांचा कार्यकाळ पूर्ण करावा ही वैयक्तिक इच्छा असली तरी जनतेचे हित महत्त्वाचे आहे असेही त्यांनी नमूद केले. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.